ಅಲ್ಪಸಂಖ್ಯಾತರ ಮತ್ತು ದಲಿತರ ಸಮಸ್ಯೆ ಏನು ಹೇಳಿ? ಎಲೆಕ್ಷನ್ ಬಂದಾಗ ನಮ್ಮ ದಲಿತ ಸಮುದಾಯ ನಾವು ಸಾಮಾಜಿಕ ನ್ಯಾಯದ ಪರ, ನಾವು ಅಂಬೇಡ್ಕರ್ ವಾದಿಗಳು ಅಂತೇಳಿ ಅಂಬೇಡ್ಕರ್ ಅವರ 4 ಭಾಷಣವನ್ನ ಮಾಡಿದ ಕೂಡ ಬಿದ್ದೋಗ್ಬಿಡ್ತೀರಾ ಅಲ್ವಾ? ಮೇಲ್ನೋಟದ ಭಾಷಣಗಳು ಅಂಬೇಡ್ಕರ್ ಅವರ ಬದುಕಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದರ ರಾತ್ರಿ ಕಲ್ತು ಬೆಳಗ್ಗೆ ಬಂದು ಹೇಳೋದು. ಆತ್ಮದಿಂದ ಬರೋ ಶಬ್ದಗಳಲ್ಲ ಅದು. ಆತ್ಮದಿಂದ ಬರೋ ಶಬ್ದ ಆಗಿದ್ರೆ ನಿಮ್ಮನ್ನ ಇಲ್ಲಿ ಕೂರಿಸಲೇ ಇರಲಿಲ್ಲ ಅವರು. ರಾತ್ರಿ ಕಲಿತು ಬೆಳಗ್ಗೆ ಬಂದು ಭಾಷಣ ಮಾಡಿ ಹೋಗ್ತಾರೆ, ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಹೋಗಿ ಓಟ್ ಹಾಕ್ತೀರಾ. ಹೌದಾ? ಅಲ್ಪಸಂಖ್ಯಾತ ಸಮುದಾಯದ ಅದ್ರಲ್ಲಿ ಮುಸಲ್ಮಾನರ ಪ್ರಾಬ್ಲಮ್ ಇದೆ. ಸಾಹೇಬ್ರೆ ಕೂತಿದ್ರೆ ಇಲ್ಲಿ ಮಂಗಳೂರಿನಲ್ಲಿ ಪುಕ್ಸಟೆ ಹೆಣ ಬೀಳ್ತವೆ ಅವ್ರದ್ದು. ಗೊತ್ತಲ್ಲ, ಅವನ್ನೆಲ್ಲ ನಿಂತ್ಕೊಂಡಿರ್ತಾನೆ, ಹೋಗಿ ಕೊಚ್ಚಾಕ್ಬಿಡ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪತ್ರಕರ್ತ ನೆನಪಿಟ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂದವರು ನೀವೇ, ಬಜರಂಗ ದಳನ ಬ್ಯಾನ್ ಮಾಡ್ತೀನಿ ಅಂದವರು ನೀವೇ. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ವಿಚಾರ ಅದಲ್ಲ, ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಇವರಿಂದ ವಂಚನೆಗೊಳಗಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇದನ್ನ ತಗೊಬಂದಿದ್ದೀನಿ. ಸುಮ್ಮನೆ ಕೊಲೆ ಆಗ್ತಾರೆ, ಪರಿಹಾರ ಕೊಡಿ ಅಂತ ಗಲಾಟೆ ಮಾಡ್ತಿದ್ದ ಹಾಗೆ ಅದೇನೋ ಆಂಟಿ ಕಮ್ಯುನಲ್ ವಿಂಗೋ, ಅಂಕಲ್ ಕಮ್ಯುನಲ್ ವಿಂಗೋ, ಚಿಕ್ಕಪ್ಪನ ದೊಡ್ಡಪ್ಪ ಕಮ್ಯುನಲ್ ವಿಂಗೋ ಅಂತ ಏನೇನೋ ಮಾಡಿ ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾರೆ, ಕಮಿಷನರ್ ಬದಲಾಯಿಸ್ತಾರೆ, ಇನ್ನೇನೇನೋ ಮಾಡಕ್ ಹೋಗ್ತಾರೆ. ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದವರು ಖುಷಿ ಆಗ್ತಾರೆ. ಹೆಂಗೆ ನಮ್ಮ ಕಾಂಗ್ರೆಸ್ ಹೆಂಗೆ ನಮ್ಮ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಕಮಿಷನರ್ ಬದಲಾವಣೆ ಮಾಡಿದ್ರು, ಆಂಟಿ ಕಮ್ಯುನಲ್ ವಿಂಗೋ. ಆದ್ರೆ ನ್ಯಾಯಾಲಯದಲ್ಲಿ ಈ ವಂಚನೆ ಅರ್ಥ ಮಾಡ್ಕೋಬೇಕು. ನ್ಯಾಯಾಲಯದಲ್ಲಿ ನಿನ್ನನ್ನ ಕೊಚ್ತೀನಿ, ಕಡಿತೀನಿ, ತಲೆಗೆ 3 ತಲೆ ತರ್ತೀವಿ, ನಾವು ಕಡಿದ್ರೆ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಅಂತ ಭಾಷಣ ಮಾಡಿದಂತಹ ರೆಕಾರ್ಡ್ ಇದ್ರು ಕೂಡ ಹೈಕೋರ್ಟ್ ಹೇಳುತ್ತೆ ಬಲವಂತವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಡಿ. ಅರಪ್ಪ, ಇದಕ್ಕೂ ಕಾಂಗ್ರೆಸ್ಗೆ ಏನ್ ಸಂಬಂಧ ಅಂತ ಕೇಳಬಹುದಿಲ್ಲ. ಸಂಘ ಪರಿವಾರದ ಕೇಸುಗಳನ್ನ ತೆಗೆದುಕೊಳ್ಳೋದು ಅರುಣ್ ಶ್ಯಾಮ್ ಅಂತ ಒಬ್ಬ ವಕೀಲರು ಗೊತ್ತಿರಬಹುದು. ಸಂಘ ಪರಿವಾರದ ಕಾರ್ಯಕರ್ತನ ಹಿಂದೆ ಹಿಡಿದು ದೊಡ್ಡ ಕಾರ್ಯಕರ್ತರ ನಾಯಕರವರೆಗೂ ಕೇಸನ್ನು ಅವ್ರು ನಡೆಸ್ತಾರೆ. ಅವರ ವಿರುದ್ಧ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಒಬ್ಬ ಅಡ್ವೊಕೇಟ್ ಜನರಲ್, 18 ಜನ ಯಾರು AAG, SPP, ASPP, ಗವರ್ಮೆಂಟ್ ಪೀಡರ್, 135 ಜನ ಸರ್ಕಾರಿ ವಕೀಲರ ಕೈಲಿ ಒಬ್ಬ ಅರುಣ್ ಶ್ಯಾಮನನ್ನ ಎದುರಿಸಕ್ ಆಗಲ್ವಾ? ಆಗ್ತದೆ. ಅಂದ್ರೆ ಇವರು ಅಲ್ಪಸಂಖ್ಯಾತರ ವಿರೋಧಿಗಳು ಹೌದು, ದಲಿತರ ವಿರೋಧಿಗಳು ಹೌದು. ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀವಿ? ಸಮುದಾಯ ಎಲ್ಲಿವರೆಗೂ ವೋಟ್ ಬ್ಯಾಂಕ್ ಆಗುತ್ತೆ, ಎಲ್ಲಿವರೆಗೂ ಇವರನ್ನ ಬೆದರಿಸುವ ಕೆಲಸವನ್ನ ಮಾಡಲ್ವೋ ಅಲ್ಲಿವರೆಗೂ ಇವರು ನಮ್ಮನ್ನ ಬೀದಿಲೇ ಕೂರಿಸ್ತಾರೆ.